ಚಿಕ್ಕಮಗಳೂರು ನಗರದ ಹನುಮಂತಪ್ಪ ವೃತ್ತದಲ್ಲಿ ನೂತನವಾಗಿ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪ್ರಾರಂಭವಾಗಿದ್ದು ವಿಧಾನ ಪರಿಷತ್ ಶಾಸಕ ಎಸ್ಎಲ್ ಭೋಜೇಗೌಡ ಅವರು ಉದ್ಘಾಟಿಸಿ ಶುಭ ಕೋರಿದರು. ಬಳಿಕ ಮಾತನಾಡಿದ ಅವರು, ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಶಿಕ್ಷಣ ಸಂಸ್ಥೆಗಳು ಬೆನ್ನೆಲುಬಾಗಿವೆ. ವ್ಯಕ್ತಿತ್ವ ನಿರ್ಮಾಣ, ಜ್ಞಾನಾರ್ಜನೆ ಮತ್ತು ಕೌಶಲ್ಯ ಅಭಿವೃದ್ಧಿಯ ಮೂಲಕ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಮತ್ತು ಆರ್ಥಿಕ ಪ್ರಗತಿಯನ್ನು ಸಾಧಿಸಲು ಪ್ರಮುಖ ಪಾತ್ರ ವಹಿಸುತ್ತವೆ. ನೂತನವಾಗಿ ಪ್ರಾರಂಭವಾಗಿರುವ ಅಕ್ಷಯ ಕೆರಿಯರ್ ಅಕಾಡೆಮಿ ಸಂಸ್ಥೆ ಜಿಲ್ಲೆಯ ಜನತೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಿ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಚಿಕ್ಕಮಗಳೂರವರೆಗೆ ಬಂದು ನಮ್ಮ ಮಕ್ಕಳಿಗೆ, ಈ ಭಾಗದ ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಹಳ್ಳಿಗಾಡಿನ ಮಕ್ಕಳಿಗೆ ಇಂಥ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವರ ಧೈರ್ಯಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಸಾಥ್ ಕೊಡಬೇಕಾಗ್ತದೆ. ಕಾರಣದವರಿಗೆ ಇಲ್ಲಿ ಬಂದಿದ್ದಾರೆ, ಇಲ್ಲಿಯ ವಿಚಾರ ಏನು, ವಿಚಾರಧಾರೆಗಳು ಏನು ಅಂತೇಳಿ ಅವರ ಸಂಬಂಧಿಕರು ಬಹಳಷ್ಟು ಜನ ಇದ್ದಾರೆ, ನಾವೆಲ್ಲ ಅವ್ರ ಜೊತೆಲಿದ್ದೇವೆ. ಆದರೆ ಇದೆಲ್ಲ ಬಂಡವಾಳವನ್ನು ಹಾಕಿ, ಬಂಡವಾಳವನ್ನು ತೊಡಗಿಸಿಕೊಂಡು ದುಡಿಮೆ ಮಾಡೋದು ಮಾತ್ರ ಅಲ್ಲ, ಇದರಲ್ಲಿ ಏನಾಗ್ತದೆ ಅನ್ನೋ ವಿಚಾರವನ್ನು ಕೂಡ ಅಷ್ಟು ಧೈರ್ಯ ಮಾಡಿ ಇವತ್ತು ಇಲ್ಲಿ ಇನ್ಸ್ಟಿಟ್ಯೂಷನ್ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಅವ್ರ ಜೊತೆಲಿ ಇರಬೇಕಾಗ್ತದೆ. ಸಮಾಜ ಸೇವಕರಾದ ಪಲ್ಲವಿ ಸಿಟಿ ಅವರು ಮಾತನಾಡಿ, ನೂತನವಾಗಿ ಪ್ರಾರಂಭವಾಗಿರುವ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಶುಭ ಕೋರಿದರು. ಸೆಕೆಂಡ್ PUC ಆದ ತಕ್ಷಣ ಮಲ್ಟಿಪಲ್ ಕೋರ್ಸಸ್, ಈಗ ಏನಿಗೆಲ್ಲ ಹೇಳಿದ್ರು ಮಲ್ಟಿಪಲ್ ಕೋರ್ಸಸ್ ಬಂದ್ಬಿಟ್ಟಿದೆ. ಸೊ ಡಿಗ್ರಿನೇ ಮಾಡಬೇಕು ಅಥವಾ PUC ಆದ ತಕ್ಷಣ ಅಂತ ಇಲ್ಲ, ಫ್ಯಾಷನ್ ಡಿಸೈನಿಂಗ್ ಆಗಲಿ ಅಥವಾ ಈಗ ಎಲ್ಲದಕ್ಕಿಂತ ಟ್ರೆಂಡ್ ಅಲ್ಲಿ ಇರೋದು AI. ಸೊ ಆ ತರದೆಲ್ಲ ಕಲಿಯಕ್ಕೆ ಇವಾಗ ಈ ಅಕ್ಷಯ ಇನ್ಸ್ಟಿಟ್ಯೂಷನ್ ಅವರು ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಅದರದ್ದೆಲ್ಲ ಸದುಪಯೋಗ ಪಡ್ಕೊಳ್ಳಿ. ಯಾರ್ಯಾರಿಗೆ ಯಾವ್ಯಾವ ಆಸಕ್ತಿ ಇರುತ್ತೆ ಅನ್ನೋದು ಮಕ್ಳಿಗೆ, ಯಾಕೆಂದ್ರೆ ಅವರು ಸೆಕೆಂಡ್ PUC ಆದ ತಕ್ಷಣ ಅವ್ರದ್ದು ಲೈಫ್ ಸ್ಟೆಪಿಂಗ್ ಸ್ಟೋನ್, ಮುಂದೆ ನಮ್ಮ ಕರಿಯರ್ ಹೇಗಿರ್ಬೇಕು ಅನ್ನೋದು ಅವ್ರು ಯೋಚನೆ ಮಾಡ್ತಾರೆ. ಸೊ ಕರಿಯರ್ ಚೆನ್ನಾಗಿರ್ಬೇಕು ಅಂತಂದ್ರೆ ಫಸ್ಟ್ ಎಲ್ಲ ಹೆಂಗಿತ್ತು ಅಂದ್ರೆ, ಈಗ ಹೇರ್ ಕಟಿಂಗ್ ಮಾಡೋರ್ ಜೊತೆ ಅವ್ರು ಯಾರೋ ಮಕ್ಳು ಹೋಗ್ತಾ ಇದ್ರು, ಅವ್ರು ಕಲಿತಾ ಇದ್ರು, ಅಥವಾ ಆಚಾರ್ಯರ ಜೊತೆ ಹೋಗ್ತಾ ಇದ್ರು, ಗಾರ್ಡನ್ಸ್ ಅವ್ರವ್ರೇ. ಅದರೊಟ್ಟಿಗೆ PU ಕಾಲೇಜ್ ಸ್ಟಾರ್ಟ್ ಆಗಿರಲಿಲ್ಲ ಇತ್ತು. ಲಾಸ್ಟ್ ಇಯರ್ ಅಕ್ಷಯ PU ಕಾಲೇಜ್ ಸ್ಟಾರ್ಟ್ ಆಗಿ ಬರೀ 17 ಮಕ್ಕಳಿದ್ರು. ಈ ಸಲ ನಮ್ಮ ಅಡ್ಮಿಷನ್ 85ಕ್ಕೆ ಮುಟ್ಟಿದೆ. ಸೊ ಇದು ನಮ್ದೊಂದು ಹೆಮ್ಮೆ ಅಂತ ಹೇಳ್ಬೋದು. ವಿ ಆರ್ ರಿಯಲಿ ಪ್ರೌಡ್ ಆಫ್ ಇಟ್. ಒಂದು ಮತ್ತೆ ಲಾಸ್ಟ್ ಇಯರ್ ಅಡ್ಮಿಷನ್ಗಿಂತ ಆಲ್ಮೋಸ್ಟ್ ಡಬಲ್ ಅಡ್ಮಿಷನ್ಸ್ ನಮ್ಗೀಗ ಈ ಸದ್ಯ ಆಗಿದೆ. ಹೀಗಾಗಿರುವಾಗ ಏನು ಸ್ಪೆಷಾಲಿಟಿ ಅಂತ ನಾವು ಬರೀ BCom, BSc, BCA ಹೇಳೋ ಬದಲು BCA ಒಟ್ಟಿಗೆ AI, ಸೈಬರ್ ಸೆಕ್ಯೂರಿಟಿ ಮತ್ತೆ ಡಾಟಾ ಅನಾಲಿಟಿಕ್ಸ್ ಕೊಡ್ತಿದ್ದೇವೆ. ಪ್ಲಸ್ ಏವಿಯೇಷನ್, ಹಾಸ್ಪಿಟಾಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಕೊಡ್ತಿದ್ದೇವೆ. ಮತ್ತೆ BSc ಫ್ಯಾಷನ್ ಡಿಸೈನ್ ಹೇಗೂ ಇದೆ, ಅದು ನಮ್ದೊಂದು ಸಿಗ್ನೇಚರ್ ಆಗಿ ಹೋಗಿದೆ. ಪ್ಲಸ್ ಅಲ್ಲಿ BA ಇದೆ, ಅಲಾಂಗ್ ವಿತ್ ದಟ್ BHS ಇದೆ. ಸೊ ಎಲ್ಲಾ ಕೋರ್ಸ್ಗಳು ಸ್ಪೆಷಾಲಿಟಿ ಕೋರ್ಸ್, ರೆಗ್ಯುಲರ್ BCom, BBA, BCA ಬದಲು ಅದರೊಟ್ಟಿಗೆ ಅಲಾಂಗ್ ವಿತ್ ದಟ್ ವಿ ಆರ್ ಪ್ರೊವೈಡಿಂಗ್ ಸ್ಪೆಷಲೈಸ್ಡ್ ಕೋರ್ಸಸ್. ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ MR ಜಯಂತ್ ನಡುಬೈಲು, CEO ಮಂಜುಶ್ರೀ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.